ಈಗ ನೆನ್ನೆನೂ ಹೆವಿ ಸ್ನೋಫಾಲ್ ಆದ್ರಿಂದ ಸೊ ನೋಡಿ ಇಲ್ಲೆಲ್ಲ ಎಷ್ಟು ಕ್ಲಿಯರ್ ಆಗಿ ಶೇಪ್ ಕೊಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ನೋಡಿ ಸ್ನೋ ಎಷ್ಟು ಸಕ್ಕತ್ತಾಗಿ ಬಿದ್ದಿದೆ. ಇದೆಲ್ಲ ನೆನ್ನೆ ಬಿದ್ದಿರೋದೆ, ಇವೆಲ್ಲ ಪಕ್ಕ ನೆನ್ನೆ ಮೊನ್ನೆ ಬಿದ್ದಿರೋ ಚೆನ್ನಾಗಿ. ಹೆಲೋ ಆಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಆಫ್ ಕಾಶ್ಮೀರ್ ಟ್ರಿಪ್. ಸೊ ಇವತ್ತು 3ನೇ ದಿನ. ಶ್ರೀನಗರಿಂದ ನಾವು ಇದ್ವಲ್ಲ, ಇದೇ ಹೋಟೆಲ್ ಅರ್ಬಿಯಾ ಅಂತ. ಇದು 2ನೇ ದಿನ ಇಲ್ಲಿ ಇರ್ತಿರೋದು. ಸೊ ಈಗ ನಿನ್ನೆ ಸೋನ್ಮಾರ್ಗ್ ಹೋಗಿ ಬಂದಿದ್ವಿ. ಸೊ ಈಗ ಇಲ್ಲಿಂದ ಪೆಹಲ್ಗಾಮ್ಗೆ ಹೋಗ್ತಾ ಇದೀವಿ. ನಿನ್ನೆ ಇಶಾಕ್ ಬಾಯ್ ಬಂದಿದ್ರು, ಅವರು ಇವತ್ತಿರಲ್ಲ, ಬೇರೆಯವ್ರು ಬರ್ತಾರಂತೆ. 10ಗೆ ಇನ್ನೊಂದು 10 ಮಿನಿಟ್ಸ್ ಇದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಇಲ್ಲಿಂದ ಪೆಹಲ್ಗಾಮ್ಗೆ ಹೊರಡಬೇಕು. ಸೊ ಕರೆಂಟ್ಲಿ ಶ್ರೀನಗರ್ ಬಂದ್ಬಿಟ್ಟು -1 ಇದೆ, ಪೆಹಲ್ಗಾಮ್ -6 ಇದೆ. ಹೋಗ್ತಾ ಹೋಗ್ತಾ -1, 0 ಆಗ್ಬೋದು ಅಷ್ಟೇ. ಬಿಟ್ರೆ ಸಂಜೆ ಇನ್ನು 3 ಮೇಲೆ ಇನ್ನು ಡೌನ್ ಆಗ್ತಾ ಹೋಗುತ್ತೆ. ಸೊ ನಿನ್ನೆ ರಾತ್ರಿ ಇಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಲೋಕಲ್ ಶಾಪ್ಸ್ ಅಲ್ಲಿ ಸ್ವೆಟರ್ಸ್ ಎಲ್ಲ ಶಾಪ್ ಮಾಡ್ಕೊಂಡ್ ಬಂದ್ವಿ. ನಿನ್ನೆ ಚೆನ್ನಾಗಿತ್ತು, ಬಿಕಾಸ್ ಅಲ್ಲಿ ಚಳಿ ಆಗ್ಲಿಲ್ಲ ಅಂಡ್ ಎಲ್ಲಾನು ಚೆನ್ನಾಗಿ ನೋಡೋದಾಯ್ತು. ಇವತ್ತು ಎಕ್ಸ್ಪೆಕ್ಟೆಡ್ ಇದೆ ಸ್ನೋಫಾಲ್, ಇನ್ನೂ ಡ್ರಾಪ್ ಆಗ್ಬೋದು ಟೆಂಪ್ರೇಚರು, ನೋಡೋಣ ಹೆಂಗಿರುತ್ತೆ ಅಂತ. ಸೊ ನಾವು ಬಂದಾಗಿಂದ ಎಲ್ಲೂ ಸದ್ಯ ಸ್ನೋಫಾಲ್ ಆಗಿಲ್ಲ. ಸ್ನೋಫಾಲ್ ಆದ್ರೆ ಏನು ಗೊತ್ತಾ, ಹೋಗ್ಬೇಕಾದ್ರೆ ಪ್ರಾಬ್ಲಮ್. ಈ ಪ್ರತೀಕ್ ಅವರು ಬಂದಿದ್ರು, ಅವ್ರು ಪೆಹಲ್ಗಾಮ್ಗೆ ಒಂದಿನ ಇದೇ ತರ ಹೊರಡ್ಬೇಕಾದ್ರೆ ಬ್ಲಾಕ್ ಇತ್ತಂತೆ. ಸೊ ನಿನ್ನೆ ರಾತ್ರಿ ಏನೋ ಹೆವಿ ಸ್ನೋಫಾಲ್ ಆಗಿದ್ರೆ ನಮಗೂ ಅಲ್ಲಿ ಬ್ಲಾಕ್ ಇರುತ್ತೆ, ವಾಪಸ್ ಬರ್ಬೇಕಾಗುತ್ತೆ. ಸೊ ನೋಡೋಣ, ಅಲ್ಲಿಗೆ ಹೋದಾಗ ಏನೇನೋ ಸ್ನೋಫಾಲ್ ಆದರೆ ನಾವು ತಿರುಗಾಡಬೇಕಾದ್ರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತು ಬಂದ್ಬಿಟ್ಟು ಸ್ಟೇ ಎಲ್ಲ ನಮ್ಮದು ಪೆಹಲ್ಗಾಮಲ್ಲೇ ಇರುತ್ತೆ. ಸೊ ಇದು ಇವತ್ತಿನ ಅಪ್ಡೇಟ್. ಸೊ ಲೆಟ್ಸ್ ಗೋ. ನೋಡಿ ಇಲ್ಲಿ ಇದು ಡ್ರೈನೇಜೋ ನದಿ ಥರದ ಗೊತ್ತಿಲ್ಲ, ಎಲ್ಲ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ ಮೇಲೆ. ಅದ್ರ ಮೇಲೆ ಸ್ನೋ ಬಿದ್ದಿದೆ. ಇನ್ನೇ ಎಲ್ಲ ನೋಡಿದ್ವಲ್ಲ, ನೋಡಿ ಬೆಟ್ಟಗಳು ಕಾಣ್ತಾ ಇತ್ತು ಸ್ನೋ ಅಲ್ಲಿ. ಇವತ್ತು ನೋಡಿದ್ರೆ ಫುಲ್ ಒಳ್ಳೆ ಎಲ್ಲ ನೆಲ ಫುಲ್ ಸ್ನೋ ನಿಂತಿರೋ ಥರ ಉದ್ದಕ್ಕೆ ಕಾಣುತ್ತೆ, ಸಖತ್ತಾಗಿದೆ. ಒಂದು ಇವತ್ತಿಂದು ಕ್ಯಾಬ್ ಇದು. ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಸ್ಯಾಫ್ರಾನ್ ಅಂದ್ರೆ ಕೇಸರ್ದು ಫಾರ್ಮ್ ಅಂತೆ. ಈಗ ನೆನ್ನೆನೂ ಹೆವಿ ಸ್ನೋಫಾಲ್ ಆದ್ರಿಂದ ಎಲ್ಲ ಸ್ನೋ ಕವರ್ ಆಗಿದೆ. ಸಾಯಿಲ್ ನೋಡ್ಬೋದು, ಸಾಯಿಲ್ ಮುಟ್ಟಕ್ಕಿಲ್ಲ, ಫುಲ್ ಅಲಿವಿಯಲ್ ಸಾಯಿಲ್ ಇದು. ಅಲಿವಿಯಲ್ ಸಾಯಿಲ್ ಅಂದ್ರೆ ಮೆಕ್ಕಲು ಮಣ್ಣು. ಇದು ಅಂತ ಏನಿಲ್ಲ, ಜಸ್ಟ್ ಒಂದು 10 ಸೆಂಟಿಮೀಟರ್ ಅಷ್ಟು ಇರ್ಬೋದು ಅಷ್ಟೇ ಸ್ನೋ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸ್ಯಾಫ್ರಾನ್ ಫೀಲ್ಡ್ಸ್. ಆಕ್ಚುಲಿ ನಾವು ಸಮ್ಮರ್ಸ್ ಅಲ್ಲಿ ಇದೇ ರೋಡಲ್ಲೇ ನಾವು ಡ್ರೈವ್ ಮಾಡ್ಕೊಂಡು ಹೋಗಿದ್ವಿ ಪುಲ್ವಾಮಾ ಕಡೆಗೆ. ಆ ಕಡೆ ಬರುತ್ತೆ ರೋಡು, ಬಟ್ ನಾವು ಅಬ್ಸರ್ವೇ ಮಾಡಿರ್ಲಿಲ್ಲ. ಅವಾಗಂತೂ ಓಡ್ರಿ ಅನ್ನಂಗೆ ಓಡ್ತಾ ಇದ್ವಿ. ಸೊ ಇದು ಸ್ಯಾಫ್ರಾನ್ ಫೀಲ್ಡ್ಸ್. ಈಗ ವಾಪಸ್ ಪೆಹಲ್ಗಾಮ್ ಕಡೆ ಹೊರಡೋಣ. ಸೊ ಇಲ್ಲೇನಂದ್ರೆ ಆರ್ಮಿದು ಕನ್ವಾಯ್ಗಳು ಪಾಸ್ ಆಗ್ತಾ ಇದ್ರೆ ನಮ್ಮನ್ನ ಸ್ಟಾಪ್ ಮಾಡ್ತಾರೆ. ಸೊ ನೋಡ್ಬೋದು, ಈಗ ಅಲ್ಲಿ ಕಾನ್ವಾಯ್ ಪಾಸ್ ಆಗ್ತಾ ಇದೆ. ಸೊ ಈಗ ಈ ಕಡೆಗೆ ಬರುತ್ತೆ ಅಂತ ತೋರಿಸ್ತೀನಿ. ಅದೇ ಅದಾದ್ರಿಂದ ಯಾವನು ಹೋಗಕ್ ಬಿಡ್ತಿಲ್ಲ ಅನ್ಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಬ್ಯಾಟ್ ನ ಫುಲ್ ಶೇಪ್ ತರ್ತಾ ಇದಾರೆ. सारे एक ही साइज में होता है या डिफरेंट? नॉर्मल साइज 34 होता है। ओके, उसके बाद 35 होता है, 36 होता है। ओके ओके। उसके बाद छोटा होता है, 5 साइज, 4 साइज, 2 नंबर, 1 नंबर ऐसे होता है। ಸೊ ನೋಡಿ ಇಲ್ಲೆಲ್ಲ ಎಷ್ಟು ಕ್ಲಿಯರ್ ಆಗಿ ಶೇಪ್ ಕೊಡ್ತಾ ಇದಾರೆ. IPL में चलता है सीजन को, उसको बनता है बिल्लो। वो बिल्लो का लकड़ी का होता है। जो टेनिस में चलता है वो पॉपुलर का होता है। ओके, ಸೊ ನೋಡ್ಬೋದು ಇವೆಲ್ಲ सबसे बढ़िया क्वालिटी है वो बिल्लो में होती है। ಬಿಲ್ಲೋ ಹೋತಿ, वो सॉफ्ट होती है, जो IPL में चलता है। ಸೊ ಇವು ನೋಡ್ಬೋದು ಅನ್ಫಿನಿಶ್ಡ್ ಇದೆ ಇದೆಲ್ಲ. ಇನ್ನ ಇವೆಲ್ಲ ಕೆತ್ತಿಲ್ಲ ಅಷ್ಟೇ. ಅಲ್ಲಿ ನೋಡಿ ಅವರು ಕರೆಕ್ಟ್ ಶೇಪ್ ಮಾಡಿ ಕೆತ್ತಾ ಇದ್ದಾರೆ. ಇದಾದ್ಮೇಲೆ इसके बाद मशीन पे जाते हैं ना, उसके बाद फिनिशिंग होती है। लंबा है, छोटा है, तो यूज साइज का है, ಲಾಸ್ಟ್ ಸೈಜ್. ಇದೇ ತರ ಇನ್ನೊಂದು 6 ಸೈಜ್ ಬರುತ್ತೆ, 3 ಸೈಜ್ ಬರುತ್ತೆ. फाइल होता है ना ऊपर से, यहाँ पे होता है डिजाइन हल्का तो एक मिट्टी में ब्रांडिंग उधर होता है। हाँ, अपना ब्रांडिंग होता है।
ಸೊ ನೋಡಿ ಸಕ್ಕದಾಗಿದೆ, ಫಿನಿಶ್ ಮಾತ್ರ ಫುಲ್ ಸಾಫ್ಟ್ ಆಗಿ ಮಾಡಿದ್ದಾರೆ. ಸೊ ಕಾಶ್ಮೀರಿ ವಿಲ್ಲಲ್ಲಿ ದಿ ಬೆಸ್ಟ್ ಕ್ವಾಲಿಟಿ ಅಂತೆ. ಇದು ಲಕ್ನೋ ಹೋಗುತ್ತಂತೆ. सीजन ओके. ये टेनिस का है ना? नहीं, सीजन का जो आईपीएल में चलता है ना वो, उसके लिए सबका दिया माता लेदर फिर के साथ किधर था तो एक बार उनको लेदर बॉल लो और ये सारा बॉल होता है. ಅದು ಬಿದ್ದಾಗ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತಲ್ಲ, ಅದ್ರ ಮೇಲೆ ಇದು ಕ್ವಾಲಿಟಿ ಡಿಸೈಡ್ ಮಾಡ್ತಾರೆ. ಇಲ್ಲಿ ಕಾಶ್ಮೀರಲ್ಲಿ ಏನ್ ಸ್ಪೆಷಲ್ ಅಂತ ಅಂದ್ರೆ ಇಲ್ಲಿ ಕುರಿಗಳನ್ನ ಮೇಜರ್ ಆಗಿ ವೂಲ್ ಪರ್ಪಸ್ಗೋಸ್ಕರ ಬೆಳೀತಾರೆ. ಇಲ್ಲಿ ನೀವು ಹೇಳ್ಬೋದು ಪಶ್ಮಿನಾ ಶಾಲ್ಸ್ ಎಲ್ಲ ಅವೆಲ್ಲೂ ಗೋಟ್ ವೂಲ್ಸ್ ಇಂದ ಬೆಳೆಸ್ತಾರೆ ಇಲ್ಲಿ. ಮತ್ತೆ ಅವ್ರು ಹೆಂಗೆ ಅಂತ ಅಂದ್ರೆ ಪ್ಲೇನ್ ಏರಿಯಾದಲ್ಲಿ ಇರ್ತಾರೆ ವಿಂಟರ್ ಅಲ್ಲಿ. ಸಮ್ಮರ್ ಅಲ್ಲಿ ಗ್ರೀನರಿ ಎಲ್ಲ ಆಗುತ್ತಲ್ವಾ, ಈ ಸ್ನೋ ಎಲ್ಲ ಹೋಗಿ ಗ್ರೀನರಿ ಆದ್ಮೇಲೆ ಅಲ್ಲೆಲ್ಲ ಗ್ರಾಸ್ ಲ್ಯಾಂಡ್ಸ್ ಆಗುತ್ತೆ. ಸೊ ಅವರು ಸಮ್ಮರ್ ಅಲ್ಲಿ ಒಂದು 3 months ಮೇಲೆ ಹೋಗ್ತಾರೆ, ಅಲ್ಲೆಲ್ಲ ಮಾಡ್ಕೊಂಡು ಮತ್ತೆ ವಿಂಟರ್ ಅಲ್ಲಿ ಕೆಳಗಡೆ ಬರ್ತಾರೆ. ಹೌದು, ಅದೇ ಶೆಫರ್ಡ್ಸ್ದೆಲ್ಲ ಕೆಲಸನೇ ಅದು. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಹೋಗ್ತಿರೋದು ನಾವು ಪಹಲ್ಗಾಮ್ಗೆ. ಆ ಪಹಲ್ಗಾಮ್ ಅನ್ನೋ ನೇಮ್ ಹೆಂಗ್ ಬಂತು ಅಂತಂದ್ರೆ ಕಾಶ್ಮೀರಿಲಿ ಶೆಫರ್ಡ್ಸ್ ನ ಪೊಹಲ್ ಅಂತಾರಂತೆ. ಸೊ ಪಹಲ್ಗಾಮ್ ಅಂತ ಅಂದ್ರೆ ವ್ಯಾಲಿ ಆಫ್ ಶೆಫರ್ಡ್ಸ್ ಅಂತ. ಸೊ ಪಹಲ್ಗಾಮ್ ಹಂಗೆ ನೇಮ್ ಬಂದಿದ್ದು. ಇಲ್ಲಿ ನಾವು ಪಹಲ್ಗಾಮ್ ಹಂಗೆ. ಇಲ್ಲಿದು ಫುಡ್ಗಳು ನೋಡ್ಬೋದು ನೀವು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಖಾನಾ ಖಜಾನಾ ರೆಸ್ಟೋರೆಂಟ್ ಅಂತ. ಇಲ್ಲಿ ಏನು ಉಂಡುಂಡೆ ಕಾಣಿಸ್ತವೆ ಅವೆಲ್ಲ ಅಷ್ಟೇ ಕೈಮಾ ತರುವು. ಕಬಾಬು ಅಷ್ಟೇ ಫೇಮಸ್ ಇಲ್ಲೆಲ್ಲ. ಸೊ ಇವು ಈ ಕಡೆ ಬಂದಿದ್ದು ಈಗ ಆಪಲ್ ವ್ಯಾಲೀಸ್ ಅಂತ. ಇಲ್ಲಿ ಒಂದು ಜ್ಯೂಸ್ ಪಾಯಿಂಟ್ ಇದಿತ್ತು ಆಪಲ್ದಿದು. ಟ್ರೀಸ್ ಅಲ್ಲಿ ನೋಡಿ ಇಲ್ಲೆಲ್ಲ ಬಿಟ್ಟಿದಾವೆ, ಹಂಗೆ ಬಿಟ್ಟವ್ರೆ. ಕೆಲವೊಂದು ಮಾತ್ರ ಇವ್ರು ಟ್ಯಾಗ್ ಮಾಡಿದಾರೆ ಮತ್ತೆ. ಇವು ಸೀಸನ್ ಬಂದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್, ಅದು ಆಪಲ್ ಸೀಸನ್. ಎಲ್ಲ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇರ್ತವೆ ಇವಾಗ ಒಂದು 3 ತಿಂಗಳು. ಅಂದ್ರೆ ಸ್ನೋ ಬೀಳುತ್ತಲ್ಲ ಅವಾಗ ಯಾವ್ದೇ ಎಲೆಗಳೆಲ್ಲ ಏನು ಇರಲ್ಲ, ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇರ್ತವೆ. ಮತ್ತೆ ಮೇ ಇಂದ ಶುರು ಆಗುತ್ತೆ ಚಿಗುರೋದಕ್ಕೆ. ಬಟ್ ಪೀಕ್ ಫ್ರೂಟಿಂಗ್ ಸೀಸನ್ ಬಂದು ಸೆಪ್ಟೆಂಬರ್ ಅಕ್ಟೋಬರ್. ನೋಡ್ಬೋದು ಎಲ್ಲ ಎಲೆ ಉದ್ರವೆ ಅಂಡ್ ಆಪಲ್ಸ್ ಉದ್ರವೆ. ಇವರೇ ಟೈ ಮಾಡಿದಾರೆ ಅಷ್ಟೇ, ಹೆಂಗಿದ್ರು ಕೊಳೆಯಲ್ಲ ಅಂತ ಟೈ ಮಾಡಿ ಒಂದೆರಡು ತಿಂಗಳು ಆಗಿರ್ಬೋದು ಇವನ್ ಮೋಸ್ಟ್ಲಿ. ನಾವಾಗಲೇ ನಮ್ಮ ರೈಡ್ ನೋಡಿರೋರು ಗೊತ್ತಿರುತ್ತೆ. ನಾವು ಅಲ್ಲೇ ರೋಡ್ ಪಕ್ಕನೇ ನಿಲ್ಲಿಸ್ಬಿಟ್ಟು ನೋಡಿ ಇಲ್ಲಿ ಆ್ಯಪಲ್ಲು ಅಂದ್ಬಿಟ್ಟು ಹೋಗ್ಬಿಟ್ಟಿದ್ವಿ ಅವಾಗ. ಸೊ ಅವಾಗಿನ್ನ ಇಷ್ಟಿದ್ವು. ನಾವು ಜೂನಲ್ಲಿ ಬಂದಾಗ ಮೋಸ್ಟ್ಲಿ ಒಂದು 2-3 ತಿಂಗಳಾದ್ಮೇಲೆ ಇಷ್ಟು ದಪ್ಪ ಆಗ್ತವೆ ಅನ್ಸುತ್ತೆ. ಆ್ಯಪಲ್ ಚಟ್ನಿ, ಆ್ಯಪಲ್ ಪಿಕ್ಕಲ್ಲು ಎಲ್ಲ ಟೇಸ್ಟ್ ಮಾಡಿದ್ವಿ. ಬಟ್ ಆ್ಯಪಲ್ ಪಿಕ್ಕಲ್ ಇದೆಯಲ್ಲ ಸಕ್ಕತ್ತಾಗಿದೆ ತಿಂದಾಗ ಮಾತ್ರ. ಸೊ ಚಟ್ನಿನೂ ಅಷ್ಟೇ ಸಕ್ಕತ್ತಾಗಿದೆ. ನೋಡ್ತೀನಿ ಯಾವುದನ್ನ ಒಳ್ಳೆ ರೇಟಿಗೆ ಸಿಕ್ಕರೆ ತಗೊಳ್ಳೋಣ. ಸೊ ಆ ಕಡೆ ಈ ಕಡೆ ಎಲ್ಲ ನೋಡ್ಬೋದು, ಎಲ್ಲ ಅಂಗಡಿಗಳು. ಆ್ಯಪಲ್ ವ್ಯಾಲಿ ಇದೆ ಇದು. ನೀವೇನೋ ಸೆಪ್ಟೆಂಬರಲ್ಲಿ ಬಂದ್ರಂತೂ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಪಲ್ ಮರ ಬೆಳೆಯೋದೇ ಇಷ್ಟೇನಾ? ಇವು ಎಲೆ ಬಂದಾದ್ಮೇಲೆ ದೊಡ್ಡದಾಗ ಕಾಣ್ತವೇನಲ್ಲ? ದೊಡ್ಡದಾಗ ಕಾಣುತ್ತೆ, ಮತ್ತೆ ಅಷ್ಟೇ ಎಲೆ ಉದುರುತ್ತೆ, ಮತ್ತೆ ಅಷ್ಟೇ ಎಲೆ ಸಿಗುತ್ತೆ ಅಷ್ಟೇ. ನೋ ಗ್ರೋತ್, ಎಕ್ಸ್ಟ್ರಾ ಗ್ರೋತ್ ಏನು. ಸೊ ಇಲ್ಲಿ ಏನ್ ಮಾಡವ್ರೆ ಅಂದ್ರೆ ಈಗ ಸದ್ಯಕ್ಕೆ ಆ್ಯಪಲ್ಸ್ ಇಲ್ಲ ಅಂತ ಒಂದ್ 2-3 ಗಿಡಗಳಿಗೆ ಆ್ಯಪಲ್ನ ಕಟ್ಟಿದ್ದಾರೆ. ಸೊ ಅವೇನು ಕೊಡಿಯಲ್ಲ, ಬಂದು ಪಕ್ಷಿಗಳು ತಿನ್ಬೇಕಷ್ಟೇ. ಪಕ್ಷಿಗಳು ತಿಂತಾವೆ, ಅವು ಬಿಟ್ರೆ ಇನ್ನೆಲ್ಲ ಮೆತ್ತಗೆ ಇದಾಗ್ತಾ ಇದೆ ಅಷ್ಟೇ. ಈಗ ಏನ್ ಹಿಂದೆ ಇದು ಬ್ರಿಡ್ಜ್ ನೋಡ್ತಾ ಇದ್ದೀರಾ, ಇದ್ರ ಕೆಳಗೆ ಜೇಲಂ ರಿವರ್ ಟ್ರಿಬ್ಯೂಟರೀಸ್ ಅಂದ್ರೆ ಉಪನದಿಗಳ ತರ ಹರಿತಾ ಇರುತ್ತೆ. ಇದು ಮೇನ್ ಉಪನದಿ. ಇಲ್ಲಿಂದ ಪಹಲ್ಗಾಮ್ಗೆ ಲೆಫ್ಟ್ ಸೈಡ್ ಹೋಗ್ತೀವಿ ಬ್ರಿಡ್ಜ್ ಕ್ರಾಸ್ ಆದ್ಮೇಲೆ. ಈಗೆಲ್ಲ ಏನು ಅಷ್ಟೊಂದು ಹರಿತಾ ಇಲ್ಲ, ಬಟ್ ಸಮ್ಮರ್ಸ್ ಅಲ್ಲಿ ಆದ್ರೆ ಜೋರ್ ಹರಿಯುತ್ತೆ ಅನ್ಸುತ್ತೆ. ಎಲ್ಲ ಫ್ರೀಸ್ ಆಗಿದೆ ಆಲ್ಮೋಸ್ಟ್. ಅಲ್ಲಿ ಕಲ್ಗಳನ್ನ ಅಬ್ಸರ್ವ್ ಮಾಡ್ಬೋದು, ಯಾರೋ ಹೋಗಿ ಜೋಡಿಸಿರೋ ತರ ಎಲ್ಲ ಕ್ಲೀನಾಗಿ ಇದಾಗಿರುತ್ತೆ. ಮತ್ತೆ ಅಂಡ್ ತುಂಬಾ ಎರೋಷನ್ ಆಗಿ ನೈಸ್ ಆಗ್ಬಿಟ್ಟಿರುತ್ತೆ. ಆ ಕಡೆ ಈ ಕಡೆ ನೋಡಿ ಸ್ನೋ ಎಷ್ಟು ಸಕ್ಕತ್ತಾಗಿ ಬಿದ್ದಿದೆ. ಇದೆಲ್ಲ ನೆನ್ನೆ ಬಿದ್ದಿರೋದೆ, ಇವೆಲ್ಲ ಪಕ್ಕ ನೆನ್ನೆ ಮೊನ್ನೆ ಬಿದ್ದಿರೋ ಚೆನ್ನಾಗಿ. ಇವಾಗ ಏನ್ ನೋಡ್ತಿದ್ದೀರ ಅವೆಲ್ಲ ವಾಲ್ನಟ್ ಟ್ರೀಸ್ ಅಂತ. ನಮ್ಗಂತೂ ಯಾವ ಟ್ರೀನು ಕಾಣಿಸಲ್ಲ, ಯಾವ ಎಲೆನೂ ಇಲ್ಲ, ನಮಗೆ ಗೊತ್ತಾಗಲ್ಲ ಯಾವ ತರ ಇರ್ತವೆ ಆ ಗಿಡಗಳಂತ. ಬಟ್ ಇವ್ರು ಹೇಳಿದ ಪ್ರಕಾರ ಇವೆಲ್ಲ ವಾಲ್ನಟ್ ಟ್ರೀಸ್ ಅಂತ. ಇಲ್ಲೇನು ರಿವರ್, ಆಕ್ಚುಲಿ ರಿವರ್ ಇಲ್ಲ, ಅಲ್ಲಿ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಈ ರಿವರಲ್ಲಿ ರಿವರ್ ರಾಫ್ಟಿಂಗ್ ಹೋಗ್ತಾರಂತೆ ಸಮ್ಮರಲ್ಲಿ. ಯು ಕ್ಯಾನ್ ಇಮ್ಯಾಜಿನ್ ಸಮ್ಮರಲ್ಲಿ ಎಷ್ಟು ದೊಡ್ಡದಾಗಿ ಅಂದ್ರೆ ಎಷ್ಟು ಜೋರಾಗಿ ಹರಿಬೋದು ನದಿ ಅಂತ. ಆಕ್ಚುಲಿ ಇಲ್ಲಿರೋ ಅಂತ ಏನು ಹಿಮಾಲಯನ್
ರಿವರ್ಸ್ ಅಂತ ಹೇಳ್ತೀವಲ್ಲ ಅವನ್ನೆಲ್ಲ ಯೂತ್ಫುಲ್ ರಿವರ್ಸ್ ಅಂತ ಕರೀತಾರೆ. ನಮ್ಮ ಕಡೆ ಏನಿದಾವೆ ಎಲ್ಲ ಕಾವೇರಿ, ತುಂಗಭದ್ರಾ, ಅವನ್ನೆಲ್ಲ ಓಲ್ಡ್ ರಿವರ್ಸ್ ಅಂತ ಕರೀತಾರೆ. ಅಂದರೆ ಆಲ್ರೆಡಿ ಮೆಚೂರ್ಡ್ ರಿವರ್ಸ್. ಇಲ್ಲಿರೋಕೆ ತುಂಬ ಶಕ್ತಿ ಇರುತ್ತೆ. ತುಂಬ ದೊಡ್ಡ ಕಲ್ಲನ್ನೆಲ್ಲ ಮೌಂಟೇನ್ಸಿಂದ ಹೊತ್ಕೊಂಡು ಬಂದು ಡೆಪಾಸಿಟ್ ಮಾಡ್ತವೆ ಕೆಳಗಡೆ. ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ನೀವೆಲ್ಲ, ಇದೆಲ್ಲ ರಿವರ್ ರಾಫ್ಟಿಂಗ್ ಮಾಡೋವಂಥ ರಿವರ್ಸ್ ಸಮ್ಮರಲ್ಲಿ, ನಾಟ್ ಇನ್ ವಿಂಟರ್. ಈಗ ಸ್ಟೇ ಹತ್ರಕ್ಕೆ ಬಂದೆ. ಇದು ರಿವರ್ ಸೈಡ್ ರೆಸಾರ್ಟ್ಸ್ ಇನ್ ಅಂತ. ಇದು ನೋಡ್ಬೋದು, ಇದೇ ನಮ್ಮದು ರೆಸಾರ್ಟ್ ಸ್ಟೇ. ಆ ಕಡೆ ಬಂದರೆ ಆ ಕಡೆ ಎಲ್ಲ ರಿವರ್ ಇದೆ. ನಾವು ಹೋಗಿದ್ದು ಮೇನ್ ರೋಡ್ ಆ ಕಡೆಯಿಂದ ಪೆಹಲ್ಗಾಮ್ಗೆ ಹೋಗಬೇಕು. ಸ್ವಲ್ಪ ಒಳಗೆ ಬಂದಂಗೆ ಆಯಿತು. ಒಳಗೆ ಹೋಗ್ಬಿಟ್ಟು ಚೆಕ್ ಇನ್ ಮಾಡಿ ಬ್ಯಾಗ್ಸ್ ಇಟ್ಟು ಬರೋಣ. ಸೊ ಇದು ರಿವರ್ ಸೈಡ್ ರೆಸಾರ್ಟ್ ಇನ್. ಸೊ ಅಲ್ಲಿಂದ ನೋಡಿದ್ರೆ ಆ್ಯಕ್ಚುಲಿ ಸಖತ್ತಾಗಿ ವ್ಯೂ ಕಾಣುತ್ತೆ. ಸೊ ಆಮೇಲೆ ನಿಮಗೆ ಸುತ್ತಮುತ್ತ ಇರೋದೆಲ್ಲ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಇದು 3 ಸ್ಟಾರ್ ರೆಸಾರ್ಟ್ ಅಂತ ಹೇಳಿದರು. ಸೊ ನೋಡೋಣ ಹೇಗಿರುತ್ತೆ ಅಂತ. ಈಗ ಚೆಕ್ ಇನ್ ಆಯಿತು. ಚೆಕ್ ಇನ್ ಆದಮೇಲೆ ಈ ಕಡೆ ಪೆಹಲ್ಗಾಮ್ ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಒಂದು ಬೇಸನ್ ವ್ಯಾಲಿ ಅಂತ ಬರುತ್ತೆ, ಅಂದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಸೊ ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಜನ ಅದನ್ನು ಸಜೆಸ್ಟ್ ಮಾಡಲ್ಲ, ಅಂದರೆ ಅಲ್ಲಿಗೆಲ್ಲ ಹೋಗ್ಬೇಡಿ, ಓವರ್ ರೇಟೆಡ್ ಅದು ಇದು ಅಂತ ಇರ್ತಾರೆ. ಬಟ್ ಮೇನ್ ವ್ಯಾಲಿ ಅವು ಚೆನ್ನಾಗಿರ್ತವೆ. ಈ ಗುಲ್ಮರ್ಗೂ ಅದೇನಿಲ್ಲ ಅಂತಾರೆ, ಸೋನ್ಮರ್ಗೂ ಅದೇನಿಲ್ಲ ಅಂತಾರೆ. ಬಟ್ ಅಲ್ಲಿಗೆ ಹೋದಾಗ ನಮಗೆ ಗೊತ್ತಾಗುತ್ತೆ ಅದು ರಿಯಲ್ ಇದು. ಆ್ಯಂಡ್ ಇನ್ನೊಂದು 6 ವ್ಯಾಲಿ, ಬೇತಾಪ್ ವ್ಯಾಲಿ ಆ್ಯಂಡ್ ಚಂದನ್ವಾಡಿ ಅಂತ ಬರುತ್ತೆ. ಅದನ್ನು ನಾಳೆ ಮಾಡೋಣ ಅಂದ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಒಂದು ರೈಡ್ ಮಾಡಿಕೊಂಡು ಸ್ವಲ್ಪ ಊಟ ಮಾಡ್ಕೊತೀವಿ ಲೈಟಾಗೆ. ಊಟ ಮಾಡಿಕೊಂಡು ಆಮೇಲೆ ಅಲ್ಲೋಗಿ ಹಾರ್ಸ್ ರೈಡ್ ಮಾಡಿಕೊಂಡು ಇವತ್ತಿಗೆ ಅಷ್ಟೇ. ಸೊ ಹಾರ್ಸ್ ರೈಡ್ ಯಾವ ಥರ ಇರುತ್ತೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರಂತೆ. ಅಲ್ಲಿಗೆ ಹೋಗೋಣ. ಅಲ್ಲೇನಂದರೆ ಫುಲ್ಲು ಸ್ನೋ, ಒಂದು ಲೇಯರಲ್ಲಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್, ಅಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ನೋಡೋಣ. ಆಕ್ಚುಲಿ ಏನಂದ್ರೆ ಕಾಶ್ಮೀರ್ನೇ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ರೈಡ್ಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಬಂದು ಊಟ ಮಾಡೋಣ ಅಂತ ಬಂದ್ವಿ ಇಲ್ಲಿ. ಸೊ ಒಂದು 3 ಐಟಮ್ ಆರ್ಡರ್ ಮಾಡಿದ್ದೀವಿ. ಬಂದ್ಮೇಲೆ ತೋರಿಸ್ತೀನಿ. ಹೋಟೆಲ್ ನೋಡಿ. ರೆಕಾರ್ಡ್ ಮಾಡೋದು ಲೇಟ್ ಮಾಡಿದೆ. ರೋಟಿ ಮುಗಿಸಿದ್ದೀವಿ. ಇದು ಮಲಾಯ್ ಕೋಫ್ತಾ. ಹೇಗಿತ್ತು ಮಲಾಯ್ ಕೋಫ್ತಾ ರೋಟಿ? ಸೊ ಇದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ತವಾ ಫೈಲ್ ಕೊಡ್ತಾರೆ ಅಷ್ಟೇ. ಸೊ ನಮ್ದು ಇವು ಹಾರ್ಸಸ್ ಬಂದಿದೆ. ಈಗ ಇಲ್ಲಿಂದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹೋಗ್ಬಿಟ್ಟು ಬರೋಣ. ಇನ್ನೆಲ್ಲ 360 ವ್ಯೂ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ನೋಡ್ರಿ ನೀವು ಹೇಗೆ ತರ ಕಾಣುತ್ತೆ. ಸೊ ವಿ ಕೇಮ್ ಟು ಮಿನಿ ಸ್ವಿಟ್ಜರ್ಲ್ಯಾಂಡ್.
ಈಗ ಇಲ್ಲಿಂದ ಸೀದಾ ಬಂದ್ವಲ್ಲ ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಗೆ ಹೋಗ್ಬೇಕು. ಸೊ ಬ್ಯೂಟಿಫುಲ್ ಸ್ವಿಟ್ಜರ್ಲ್ಯಾಂಡ್ ಪಾಯಿಂಟ್ ಇದು, ಮಿನಿ ಸ್ವಿಟ್ಜರ್ಲ್ಯಾಂಡ್, ಸಖತ್ತಾಗಿ ಕಾಣ್ತಾ ಇದೆ. ಈಗ ಕೆಳಗೆ ಇಳಿದು ಬರ್ತಾ ಇದೀವಿ, ನೋಡ್ಬೋದು ನೀವು ಸ್ಲೋಪ್ ಹೆಂಗಿದೆ ಅಂತ. ಬಟ್ ಎಷ್ಟು ಪರ್ಫೆಕ್ಷನ್ ಆಗಿ ಹೋಗ್ತಾವೆ ಅಂದ್ರೆ ನಾವು ಜಸ್ಟ್ ಬ್ಯಾಲೆನ್ಸ್ ಮಾಡ್ಬೇಕಷ್ಟೇ. ಇವನ್ನೆಲ್ಲ ಆರ್ಸ್ ಮಾತ್ರ ಅಷ್ಟೇ ಪರ್ಫೆಕ್ಟ್ ಆಗಿ ಇಳಿತಾ ಇದಾವೆ. ಸೊ ಈಗ ಸ್ಟೇಗೆ ಬಂದ್ವಿ. ಸೊ ಈಗೇನಿಲ್ಲ, ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಡೇಟಾ ಟ್ರಾನ್ಸ್ಫರ್ ಮಾಡಿ ಮಲಗಿಬಿಡೋದಷ್ಟೇ. ಸೊ ಈಗ ಸ್ಟೇಗೆ ಬಂದಿದ್ದೀವಿ. ಇಲ್ಲೊಂದು ಟಿ ವಿ, ಚೇರ್ಸು, ಇದೊಂದು AC ಮೇಯ್ನ್ ಇದರಲ್ಲಿದೆ. ಆ್ಯಂಡ್ ವಾಶ್ರೂಮಲ್ಲಿ ಇದರಲ್ಲಿ ಮಾತ್ರ ಹಾಟ್ ವಾಟರ್ ಸೂಪರಾಗಿ ಬರ್ತಾಯಿದೆ. ಈಗ ಅದರಲ್ಲಿ ಬಂದುಬಿಟ್ರೆ ಸಾಕು. ಇನ್ನು ಈಗ ಸ್ವಲ್ಪ ಬಂದಾಗ ಇಲ್ಲೆಲ್ಲ ಟೈಲ್ಸ್ ಇದೆ, ಅಂದರೆ ಮಾರ್ಬಲ್ಸ್ ಇದೆ. ಸೊ ಇದು ಹೆವಿ ಕೂಲ್ ಆಗ್ತಾಯಿದೆ. ಬಿಟ್ಟರೆ ಈಗ ಈ 29 ಹಾಕಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇದೊಂದು ಕಿಟ್ಟಲ್ಲಿದೆ. ಸೊ ವಾಟರ್ ಎಲ್ಲ ರೆಡಿ ಇದೆ. ಆ್ಯಂಡ್ ಏನು ಇಷ್ಟಲ್ಲ ರೂಮು, ಏನಿದೆ ಇದರಲ್ಲಿ ಸ್ಪೆಷಲ್ಲು? ಇದು ಬಂದ್ಬಿಟ್ಟು ರಿವರ್ ಸೈಡ್ ರೆಸಾರ್ಟ್ ಇನ್ ಅಂತ. ಏನಿದೆ ಸ್ಪೆಷಲ್ಲು ಅಂದರೆ ದಿಸ್ ಇಸ್ ರಿವರ್ ಸೈಡ್ ವ್ಯೂ. ಫುಲ್ ವ್ಯೂ ಇದೆ, ಮೌಂಟೇನಸ್ ವ್ಯೂ ಇದೆ, ಸ್ನೋ ವ್ಯೂ ಇದೆ, ಅಲ್ಲಿ ರಿವರ್ ಇದೆ, ಅದಕ್ಕೆ ರಿವರ್ ಸೈಡ್ ವ್ಯೂ. ಅಲ್ಲದೆ ಏನು ಕಾಣ್ತಾ ಇಲ್ಲ ವಿಡಿಯೋದಲ್ಲಿ, ನಮ್ಮ ಬೇರೈಸ್ ಕಾಣ್ತಾ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಮೌಂಟೇನ್ಸ್ ಇದೆ ನೋಡಿ. ಅಲ್ಲಿ ಮನೆಗಳು ಕಾಣಿಸುತ್ತಲ್ಲ, ಆ ಕಡೆದೆಲ್ಲ ಮೌಂಟೇನ್ ಇದೆ. ಇನ್ನು ಕೆಳಗೆ ನೋಡಿ, ಇಲ್ಲಿ ಬೆಳಿಗ್ಗೆ ನಾವು ಇಲ್ಲೆಲ್ಲ ಅಡ್ಡಾಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಊಟಕ್ಕೆ ಬಂದ್ವಿ, ಅದ್ರ ಸ್ಟೇ ಪಕ್ಕನೇ ನಮಗೆ ಊಟ ಇತ್ತು. ಸೊ ಈ ಸ್ಟೇ ಬಂದ್ಬಿಟ್ಟು ನಮಗೆ ಅಲಾಂಗ್ ವಿದ್ದ ಊಟ ನಾವು ಬುಕ್ ಮಾಡಿರೋದು. ಸೊ ಊಟಕ್ಕೆ ನೋಡ್ಬೋದು, ಇದು ಚಿಕನ್ ಗ್ರೇವಿ ಆ್ಯಂಡ್ ವೈಟ್ ರೈಸ್, ದಾಲ್, ಮಿಕ್ಸ್ಡ್ ವೆಜಿಟೇಬಲ್ ಕರಿ ಥರ, ಆ್ಯಂಡ್ ಇದು ಪನ್ನೀರ್ ಬಟರ್ ಮಸಾಲ, ಇದು ಸಮ್ ಸ್ವೀಟ್ಸ್ ಇದೆ, ಆ್ಯಂಡ್ ಇದು ಸಲಾಡ್ ಇದೆ. ಎಲ್ಲದಕ್ಕೂ ಬಿಸಿ ಇಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ಬಿಸಿ ಆಗ್ತಾ ಇರುತ್ತೆ. ಇದು ರೂಮ್ ಹೀಟ್ನರ್ ಇದು. ಸೊ ಈಗ ನಾವು ತಟ್ಟೆಗೆ ಹಾಕ್ಕೊಂಬಂದಿದ್ದೀವಿ. ಪ್ರತಿ ಸಾರಿ ನಿಮಗೆ ಅದನ್ನು ಡೈನಿಂಗ್ ಇದನ್ನು ಬಫೆ ತೋರ್ಸೋದು ಮರ್ತೋಗ್ತಾ ಇದ್ದೆ, ನಾಪ್ಸ್ಕೊಂಡು ಇವತ್ತು ಶೂಟ್ ಮಾಡಿದ್ವಿ. ನಿಮ್ಗೆ ಒಂದೊಂದು ಸಾರಿ ನೈಟ್ ವ್ಯೂ ಆಫ್ ಅವರ್ ಸ್ಟೇ ತೋರಿಸ್ತೀನಿ, ರಿವರ್ ಸೈಡ್ ಇನ್ ಅಂತ. ನೆನ್ನೆ ಎಲ್ಲ ಶ್ರೀನಗರಲ್ಲೆಲ್ಲ ಸ್ನೋಫಾಲ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಯಾವ ಥರ ಇರುತ್ತೆ ನೋಡೋಣ. ಬೆಳಗ್ಗೆ ಆದರೆ ಆಚೆ ಹೋಗೋಣ. ಇಲ್ಲೇ ನೀವು ನೋಡ್ಬೋದು, ಇಲ್ಲೇ ರಿವರ್ ಹರಿತಾ ಇದೆ. ಸೊ ನೋಡಿ, ಇಲ್ಲೆಲ್ಲ ರಿವರ್ ಹರಿತಾ ಇದೆ, ಮಸ್ತಾಗಿದೆ ಮಾತ್ರ. ಬೆಳಿಗ್ಗೆ ಬಂದು ಅಲ್ಲಿ ನೋಡೋಣ. ಅದು ಬಿಟ್ಟರೆ ಇನ್ನು ನೀವು ನೋಡ್ಬೋದು ಯಾವ ಥರ ಇದೆ ಲೈಟ್ನಿಂಗ್ ಸ್ಟೇ ಸುತ್ತ ಅಂತ.